ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರ್. ಫ್ರೆಂಡ್ಸ್, ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ನಮ್ಗೆ ಗೊತ್ತು ಈ ವಿಡಿಯೋ ಅಂತೂ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತ ನಿಮಗೆಲ್ಲ. ಏಕೆಂದರೆ ನೀಟ್ ಎಕ್ಸಾಮ್ ಆಗಿರಲಿ, KCET ಎಕ್ಸಾಮ್ ಆಗಿರಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಎಲ್ಲ ಬರೆದು ಮುಗಿಸಾಯಿತು. ಇವಾಗ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಕೌನ್ಸಿಲಿಂಗು. ಏಕೆಂದರೆ ನೀವು ಓದಿರೋದೇ ಕಾಲೇಜ್ ಅಲಾಟ್ ಮಾಡಿಸ್ಕೊಳ್ಳೋಕ್ಕೆ, ಕಾಲೇಜ್ ಅಲಾಟ್ ಆಗಬೇಕಂದ್ರೆ ಕೌನ್ಸಿಲಿಂಗ್ ಮಾಡಿಸ್ಲೇಬೇಕು. ಕೌನ್ಸಿಲಿಂಗ್ ಪ್ರೊಸೀಜರ್ ತುಂಬ ಟಫೆಸ್ಟ್ ಪ್ರೊಸೀಜರ್ ಇರುತ್ತೆ. ಸೊ ಕ್ಲೀನಾಗಿ ಪ್ರತಿಯೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಏನಾದರೂ ಕನ್ಫ್ಯೂಷನ್ ಇತ್ತು ಕಮೆಂಟ್ ಸೆಷನಲ್ಲಿ ಕೇಳಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡೋದಾದರೆ ಈ ರೀತಿ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಅಂದರೆ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಲೈಕ್ ವೆರಿಫಿಕೇಷನ್ ಸ್ಲಿಪ್ನ ನಿಮಗೆ ಡೌನ್ಲೋಡ್ ಮಾಡ್ಕೊಳಕ್ಕೆ ಬಿಡ್ತಾರೆ. ಓಕೆ, ಫ್ರಮ್ KE. ನಿಮ್ಗೆ ಗೊತ್ತಿರಲಿ, KE ಕೌನ್ಸಿಲಿಂಗ್ ಬಾಡಿ. ನೀವು ಯಾವಾಗಲೂ KE ವೆಬ್ಸೈಟ್ಗೆ ಆಗಾಗ ವಿಸಿಟ್ ಮಾಡ್ತಾ ಇರಬೇಕು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ಕೌನ್ಸಿಲಿಂಗ್ ಟೈಮಲ್ಲಿ ಒಂದೊಂದು ಅಪ್ಡೇಟ್ಸ್ ಬರುತ್ತೆ. ನಮ್ಗೆ ಗೊತ್ತೇ ಇರಲಿಲ್ಲ, ಆಪ್ಷನ್ ಎಂಟ್ರಿ ಮಾಡೋದೇ ಮರೆತುಬಿಟ್ಟು ಆ ರೀತಿ ಮಾಡಿಕೊಂಡು ಕಾಲೇಜ್ ಅಲಾಟ್ ಮಾಡ್ಕೊಳ್ದೇ ಇರೋ ರೀತಿ ಮಾಡ್ಕೋಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಅಟ್ಲೀಸ್ಟ್ ಯೂಸ್ ಆಗೇ ಆಗುತ್ತೆ ಪ್ರತಿಯೊಬ್ಬರೂ. ಈವನ್ ನನ್ನ ಚಾನಲ್ ಅಂತ ಅಲ್ಲ, ನಿಮ್ಗೆ ಒಳ್ಳೇದಾಗಬೇಕಂದ್ರೆ, ನಿಮ್ಗೆ ಯಾರ್ಯಾರು ಚಾನಲ್ ಒಳ್ಳೇದು ಅನಿಸುತ್ತೆ ಪ್ರತಿಯೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಎಲ್ಲಾದರೂ ಒಂದಿನ ಯಾವುದಾದ್ರೂ ಒಂದು ಚಾನಲ್ ಯೂಸ್ ಆಗ್ತಾ ಹೋಗುತ್ತೆ. ಓಕೆ, KE ವೆಬ್ಸೈಟ್ಗೆ ಆಗಾಗ ವಿಸಿಟ್ ಮಾಡೋದಂತೂ ಮರಿಬೇಡಿ. ಈಗ ನಿಮಗೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಲೈಕ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ KE ವಿಸಿಟ್ ಮಾಡಬೇಕಂತ ಕೇಳ್ತಿದ್ದೀರಾ ತುಂಬ ಜನ. ಇಲ್ಲ, ವಿಸಿಟ್ ಮಾಡೋದೇನು ಬೇಕಾಗಿಲ್ಲ. ಎಲ್ಲ ಆನ್ಲೈನ್ ವೆರಿಫಿಕೇಷನ್ ಆಗುತ್ತೆ. ಈ ವರ್ಷ ಲಾಸ್ಟ್ ಇಯರಿಂದ ಮಾಡಿರೋದು, ಈ ವರ್ಷ ಆನ್ಲೈನ್ ವೆರಿಫಿಕೇಷನ್ ಆಗುತ್ತೆ. ಆನ್ಲೈನ್ ವೆರಿಫೈ ಆದಮೇಲೆ ಲಿಸ್ಟ್ ಬಿಡ್ತಾರೆ. ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ಎಲಿಜಿಬಲ್ ಇದ್ದಾರೆ, ನೀಟ್ ಎಕ್ಸಾಮ್ನಲ್ಲಿ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಬಿಡ್ತಾರೆ. ಅದರಲ್ಲಿ ನೇಮ್ಸ್ ಪ್ರತಿಯೊಂದು ಚೆಕ್ ಮಾಡ್ಕೋಬೇಕು. ಎಷ್ಟೆಷ್ಟು ಸ್ಕೋರ್ ಇದೆ, ಎಷ್ಟೆಷ್ಟು ರ್ಯಾಂಕ್ಸ್ ಇದೆ, ರ್ಯಾಂಕ್ ಲಿಸ್ಟ್ ಬಿಡ್ತಾರೆ. ಓಕೆ, ಅದು ಬಿಟ್ಟಾದಮೇಲೆ ವೆರಿಫಿಕೇಷನ್ ಸ್ಲಿಪ್ ಅಂತ ಬಿಡ್ತಾರೆ. ಓಕೆ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತಪ್ಪ, ವೆರಿಫಿಕೇಷನ್ ಸೀಕ್ರೆಟ್ ಕೀ ಅಂತ ಇರುತ್ತೆ. ಲೈಕ್ ಆ ಸೀಕ್ರೆಟ್ ಕೀ ಹೇಗಿರುತ್ತೆ ಅಂದರೆ, 3 ನಂಬರ್ಸು 2 ಆಲ್ಫಾಬೆಟ್ಸ್ ಇರುತ್ತೆ. ಓಕೆ, ಇಲ್ಲಿ ಕೆಳಗಡೆ ಕಾಣಿಸ್ತೈತಲ್ವಾ, ಆಪ್ಷನ್ ಎಂಟ್ರಿ CET ನಂಬರ್, ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಅಂತ 3 ಥಿಂಗ್ಸ್ ಇರುತ್ತೆ. ಇದು ಹೆವಿ ಕಾನ್ಫಿಡೆನ್ಷಿಯಲ್. ಇದನ್ನ ಹೆವಿ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೋಬೇಕು, ಎಲ್ಲೂ ಶೇರ್ ಮಾಡಬಾರ್ದು. ಓಕೆ, ಸೀಕ್ರೆಟ್ ಕೀನು ಅಷ್ಟೇ, ಇದೆಲ್ಲ ಎಲ್ಲೂ ಶೇರ್ ಮಾಡಬಾರ್ದು. ಇದನ್ನ ಈ ಸೀಕ್ರೆಟ್ ಕೀ ಹೇಗಿರುತ್ತೆ, ಈ ರೀತಿ ಇರುತ್ತೆ. 2 ಆಲ್ಫಾಬೆಟ್ಸ್ 3 ನಂಬರ್ಸ್. ಆಪ್ಷನ್ ಎಂಟ್ರಿ CET ನಂಬರ್, ಅದು ಅಲ್ಲಿ ಕೊಟ್ಟಿರ್ತಾರೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ, ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅದು ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಈ ಕ್ರೆಡೆನ್ಷಿಯಲ್ಸ್ನ ಹಾಕಿ ನೀವು ಲಾಗಿನ್ ಆಗಿ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೀಕ್ರೆಟ್ ಕೀ ಅದಕ್ಕೆ ತುಂಬ ಇಂಪಾರ್ಟೆಂಟ್. ಓಕೆ, ಇದನ್ನ ಎಲ್ಲೂ ಶೇರ್ ಮಾಡಬೇಡಿ. ಈಗ ನೆಕ್ಸ್ಟ್ ಬರೋದಾದರೆ, ಇದೆಲ್ಲ ಮತ್ತೆ ಆ ಟೈಮಲ್ಲಿ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟ ಮೇಲೆ ಹಾಗೆಲ್ಲ ಮತ್ತೆ ಅದ್ರ ಮೇಲೆ ವೀಡಿಯೋಸ್ನ ಮಾಡ್ತೀನಿ, ಏನೇನೈತೆ ಏನೇನಿರಲ್ಲ ಅಂತ. ಇವಾಗ ಸದ್ಯಕ್ಕೆ ಒಂದು ರಫ್ಲಿ ಏನೇನಿರುತ್ತೆ ಅಂತ ನೋಡ್ಕೊಳ್ಳಿ. ಓಕೆ, ಈಗ ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ತೀರಾ. ನೀವು ಎಲಿಜಿಬಲ್ ಕ್ಯಾಂಡಿಡೇಟ್ಸು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಬೇಸ್ಡ್ ಆನ್ ಪ್ರಿಯಾರಿಟಿ ಆಪ್ಷನ್ ಎಂಟರ್ಡ್ ಬೈ ದಿ ಕ್ಯಾಂಡಿಡೇಟ್ಸ್, ದ ಮೆರಿಟ್ ಲಿಸ್ಟ್, ಸೀಟ್ ಅಲಾಟ್ಮೆಂಟ್ ವಿಲ್ ಟೇಕ್ ಪ್ಲೇಸ್. ಇದು ಹೇಗೆ ಅಲಾಟ್ಮೆಂಟ್ ಆಗುತ್ತೆ ಅಂದರೆ, ನಿಮ್ಮದು ಮಾರ್ಕ್ಸ್ ಪ್ರಕಾರ. ಲೈಕ್ ನೀವು ಈಗ ನಿಮ್ಮ ಸ್ಕೋರ್ ಬಂದು ಒಂದು 600 ಇರುತ್ತೆ. ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವು ಫಸ್ಟ್ ಕಾಲೇಜ್ ಬಂದು ಏನಾದರೂ ಚಾಮರಾಜನಗರ ಇಟ್ಕೊಂಡ್ರೆ, ಮೆಡಿಕಲ್ ಸ್ಟೂಡೆಂಟ್ಸು, ಓಕೆ, ಫಸ್ಟು ಕಾಲೇಜ್ ಬಂದು ಚಾಮರಾಜನಗರ ಇಟ್ಕೊಂಡು ಸೆಕೆಂಡ್ ಕಾಲೇಜ್ BMC ಇಟ್ಕೊಂಡ್ರೆ, ನಿಮಗೆ ಚಾಮರಾಜನಗರನೇ ಫಸ್ಟ್ ಅಲಾಟ್ ಆಗೋದು, BMC ಅಲಾಟ್ ಆಗಲ್ಲ. ಈವನ್ ಆಫ್ಟರ್ ಸ್ಕೋರಿಂಗ್ 600 ಮಾರ್ಕ್ಸ್ ಯು ವಿಲ್ ಬಿ ಅಲಾಟಿಂಗ್ ಚಾಮರಾಜನಗರ. ಅದರಿಂದ ಆಪ್ಷನ್ ಎಂಟ್ರಿ ಮಾಡೋದು ತುಂಬ ಇಂಪಾರ್ಟೆಂಟ್ ಪ್ರೊಸೀಜರ್. ಓಕೆ, ಅದನ್ನ ಹೇಗೆ ಮಾಡೋದು ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತೀನಿ, ಅಂದರೆ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಏನು ತಲೆ ಕೆಡಿಸ್ಕೊಬೇಡಿ, ರಫ್ ಐಡಿಯಾ ಇರಲಿ ಒಂದು ಸ್ವಲ್ಪ. ಓಕೆ, ಈಗ ನೆಕ್ಸ್ಟು ಅಲಾಟ್ಮೆಂಟ್ ಆಯಿತು, ಪಬ್ಲಿಕೇಶನ್ ಆಫ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್, ಇದನ್ನ ಹೇಳ್ತೀನಿ ನೆಕ್ಸ್ಟು. ಈಗ ಕೌನ್ಸಿಲಿಂಗಲ್ಲಿ ಎಷ್ಟು ರೌಂಡ್ಸ್ ಇರುತ್ತೆ ಅಂದರೆ, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ಅಂದರೆ 3rd ರೌಂಡ್ ಅಂತ ಹೇಳ್ಬೋದು. ನೆಕ್ಸ್ಟು ಸ್ಟ್ರೇ ವೇಕೆನ್ಸಿಲಿ ತುಂಬ ಸೀಟ್ಸ್ ಕಮ್ಮಿ ಇರುತ್ತೆ. ಲೈಕ್ ಫಸ್ಟ್ ರೌಂಡಲ್ಲಿ ಹೇಗೆ ಸೀಟ್ ಅಲಾಟ್ ಆಗುತ್ತೆ, ಸೆಕೆಂಡ್ ರೌಂಡ್ವರೆಗೆ ಏನಕ್ಕೆ ಸೀಟ್ಸ್ ಮಿಕ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ತೀನಿ. ಫಸ್ಟ್ ರೌಂಡ್ಗಿಂತ ಮುಂಚೆ ಇನ್ನೊಂದು ರೌಂಡ್ ಇರುತ್ತೆ, ಅದು ಮಾಕ್ ಅಲಾಟ್ಮೆಂಟ್ ರೌಂಡ್ ಅಂತ ಇರುತ್ತೆ. ಈ ಮಾಕ್ ಅಲಾಟ್ಮೆಂಟ್ ಅಂದರೆ, ಈಗ ಕ್ರಿಕೆಟಲ್ಲಿ ಗ್ರೇಸ್ ಬಾಲ್ ಆಗ್ತಾರಲ್ಲ ಅದೇ ರೀತಿ. ಈಗ ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಬೈ ಮಿಸ್ಟೇಕ್ ಆಯಿತು, ಓಕೆ, ಏನೋ ಹಾಕೋದು, ಈಗ ಹೇಳಿಲ್ವಾ ಚಾಮರಾಜನಗರನ ಮೇಲೆ ಇಟ್ಕೊಂಡು ಫಸ್ಟ್ ಆಪ್ಷನ್ನು BMC SAB BMC ಎಲ್ಲ ಕೆಳಗಡೆ ಇಟ್ಕೊಬಿಟ್ಟಿದ್ರೆ, ಮಾಕ್ ಅಲಾಟ್ಮೆಂಟಲ್ಲಿ ಬೈ ಮಿಸ್ಟೇಕ್ ಆಗಿ
ಮಾಕ್ ಅಲಾಟ್ಮೆಂಟಲ್ಲಿ ಚಾಮರಾಜನಗರ ಅಲಾಟ್ ಆಗ್ಬಿಡುತ್ತೆ. ಸೊ ಆಗ ಸ್ಟೂಡೆಂಟ್ಸ್ಗಳಿಗೆ ಚೇಂಜ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ ಫಸ್ಟ್ ರೌಂಡ್ಗೆ. ಬಟ್ ನೀವು ಒಂದು ನೆನ್ಪಿಟ್ಕೊಳ್ಳಿ, ಒಂದೇ ಸರಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ. ಪ್ರತಿ ರೌಂಡಲ್ಲೂ ಮತ್ತೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ. ಏಕೆಂದರೆ ಇದು MCC ಮಾಡೋಕ್ಕೆ ಬಿಡ್ತಾರೆ ಫ್ರೆಶ್ ಆಪ್ಷನ್ ಎಂಟ್ರಿ ಅಂತ. ಬಟ್ KAದಲ್ಲಿ ಬಿಡಲ್ಲ. ನೀವು ಎಷ್ಟೆಷ್ಟು ಆಪ್ಷನ್ಸ್ ಇಟ್ಕೋಬೇಕು ಅದೆಲ್ಲ ಫಸ್ಟ್ ರೌಂಡಲ್ಲೇ ಇಟ್ಕೋಬೇಕು. ಓಕೆ, ಈಗ ಫಸ್ಟ್ ರೌಂಡ್ಗೆ ನೆಕ್ಸ್ಟು ಮಾಕ್ ಅಲಾಟ್ಮೆಂಟಲ್ಲಿ ನೀವು ತಪ್ಪಿರೋದನ್ನ ಸರಿ ಮಾಡ್ಕೊಂಡ್ರಿ. ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ಸ್ ಅಲಾಟ್ ಆಯಿತು. ಓಕೆ, ಫಸ್ಟ್ ರೌಂಡಲ್ಲಿ ಸೀಟ್ಸ್ ಅಲಾಟ್ ಆದಮೇಲೆ ನಿಮಗೆ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಯ್ತಪ್ಪ, ಇದರಲ್ಲಿ 4 ಆಪ್ಷನ್ಸ್ ಕೊಡ್ತಾರೆ ಅಲಾಟ್ ಆದಮೇಲೆ. ಇನ್ನೂ ಅಡ್ಮಿಷನ್ ಆಗಿರಲ್ಲ, ಅಲಾಟ್ ಆದಮೇಲೆ ಸೀಟ್ ಅಲಾಟ್ಮೆಂಟ್ ಇನ್ ಫಸ್ಟ್ ರೌಂಡ್, ಸೆಲೆಕ್ಟ್ ದಿ ಅಪ್ರೋಪ್ರಿಯೇಟ್ ಚಾಯ್ಸ್ ಅಂತ ಕೊಡ್ತಾರೆ. ಇದೆಲ್ಲ ನೀವು ಪ್ರತಿ ಸರಿ ಏನು ವೆಬ್ಸೈಟ್ ಇರುತ್ತೆ ಲಿಂಕಲ್ಲಿ ಹೋಗಿ ನೀವು ಪ್ರತಿಯೊಂದು ಆಪ್ಷನ್ಸ್ ಚೂಸ್ ಮಾಡೋದೆಲ್ಲ ಮಾಡ್ತಾ ಇರಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ, ಈಗ ಯಾವುದಾದ್ರೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಬೇಕು. ಅವರು ಏನೇನು ಹೇಳ್ತಾರೆ ಅದನ್ನ ಫಾಲೋ ಮಾಡ್ತಾ ಹೋಗಬೇಕು. ಲೈಕ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಯಾವ್ಯಾವ ಟೈಮಲ್ಲಿ ಏನೇನು ಬಿಟ್ಟಿರ್ತಾರೆ ಗೊತ್ತಾಗಲ್ಲ, ನಾವೇ ಮಾಡೋಣ ಅಂತ ಹೇಳ್ಕೊಂಡು ಸುಮ್ಮನಾಗಿರ್ತಾರೆ. ಲಾಸ್ಟಲ್ಲಿ ಏನು ಚೂಸ್ ಮಾಡ್ದೇನೆ ಕಾಲೇಜ್ ಅಲಾಟ್ ಆಗಿದ್ರು ಹಾಗೆ ಬಿಟ್ಕೊಬಿಡ್ತಾರೆ. ಆವಾಗ ಏನು ಕಾಲೇಜ್ ಅಲಾಟ್ ಆಯ್ತಪ್ಪ, ಕಾಲೇಜ್ ಅಲಾಟ್ ಆಗಿರೋದೇ ಗೊತ್ತಿಲ್ಲ ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ, ಅವನೇನಾದರೂ ಗೊತ್ತಿಲ್ಲದೇ ಹಾಗೆ ಬಿಟ್ಬಿಟ್ರೆ ನೆಕ್ಸ್ಟ್ ಇಯರು ಮತ್ತೆ ಕೌನ್ಸಿಲಿಂಗ್ಗೆ ಕೂರಿಸೋದೇ ಇಲ್ಲ ಅವ್ರನ್ನ. ಓಕೆ, ಮತ್ತು ಡ್ಯೂಸ್ ಎಲ್ಲ ಇರುತ್ತೆ ತುಂಬ, ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡೋಣ, ಈಗ ಸದ್ಯಕ್ಕೆ ಬೇಡ. ಈಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4 ಚಾಯ್ಸ್ ಇರುತ್ತೆ. ಈ ಚಾಯ್ಸ್ ಏನೇನೆಂದರೆ, ನಾನು ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಸೀಟ್, ವಿಲ್ ಪೇ ದಿ ಫೀಸ್, ಡೌನ್ಲೋಡ್ ದಿ ಅಡ್ಮಿಷನ್ ಆರ್ಡರ್ ಎಲ್ಲ ಬಗ್ಗೆ ನೆಕ್ಸ್ಟು ಆಮೇಲೆ ಮುಂಬರುವ ವೀಡಿಯೋಸಲ್ಲಿ ನೋಡೋಣ. ನಾಟ್ ಎಲಿಜಿಬಲ್ ಫಾರ್ ಅದರ್ಸ್ ರೌಂಡ್. ಓಕೆ, ಎಕ್ಸಿಟ್, ಕಾಲೇಜ್ಗೆ ಅಡ್ಮಿಷನ್ ಆಗೋದು. ಚಾಯ್ಸ್ 2 ಅಲ್ಲಿ ಏನಿರುತ್ತೆ, ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದಿ ಸೀಟ್ ಅಲಾಟೆಡ್, ಶುಡ್ ನಾಟ್ ಜಾಯಿನ್ ದಿ ಕಾಲೇಜ್, ವೆಯ್ಟ್ ಫಾರ್ ಸೆಕೆಂಡ್ ರೌಂಡ್. ಇದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಮಾಡೋಂಥದ್ದು. ಓಕೆ, ಏನಂದರೆ ನನಗೆ ಆ ಕಾಲೇಜ್ ಓಕೆ, ಬಟ್ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ, ಸೊ ದಟ್ ಏನಾದರೂ ಸೀಟ್ಸ್ ಈಗ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುತ್ತೆ, ಅವ್ರೇನಾದರೂ MCCಯಿಂದನೂ ಅಲಾಟ್ ಆಗಿದ್ರೆ ಸಮ್ ಸ್ಟೂಡೆಂಟ್ಸ್ ವಿಲ್ ಗೋ ಥ್ರೂ MCCಯಿಂದ ಕಾಲೇಜ್ ಜಾಯ್ನ್ ಆಗಿಬಿಡ್ತಾರೆ. ಓಕೆ, ಆಗ ಸಮ್ ಕಾಲೇಜಲ್ಲಿ ಸೀಟ್ಸ್ಗಳು ಮಿಕ್ಕೊಳ್ತಾ ಹೋಗುತ್ತೆ. ಆ ಮಿಕ್ಕಿರೋ ಸೀಟ್ಸ್ಗೆ ಕೆಳಗಡೆ ಇರೋರು ಆಕ್ಯುಪೈ ಆಗ್ತಾ ಹೋಗ್ತಾರೆ. ಸೊ ತುಂಬ ಜನ ಚಾಯ್ಸ್ 2 ಮಾಡಿ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಾರೆ. ನೆಕ್ಸ್ಟ್ ರೌಂಡಲ್ಲಿ ಈ ಮಿಕ್ಕಿರೋ ಸೀಟ್ಸ್ಗಳೆಲ್ಲ ಇರುತ್ತೆ. ಸೊ ಒಳ್ಳೆ ಕಾಲೇಜ್ ಸಿಗೋಂಥ ಚಾನ್ಸಸ್ ಸೆಕೆಂಡ್ ರೌಂಡಲ್ಲಿ ಇರುತ್ತೆ. ಈಗ ಥರ್ಡ್ ಚಾಯ್ಸ್ ಏನಂದರೆ, ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ವಿತೌಟ್ ಹೋಲ್ಡಿಂಗ್. ಅಂದರೆ ಫೋರ್ತ್ ಚಾಯ್ಸ್ ಬಂದರೆ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್, ಅಂದರೆ ಎಕ್ಸಿಟ್ ಫ್ರಮ್ KAಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಹೊರಗಡೆ ಬಂದ್ಬಿಡೋದು. ಓಕೆ, ಇವಾಗ ಆಪ್ಷನ್ 2 ಮತ್ತು ಆಪ್ಷನ್ 3 ಇಲ್ಲಿ ಡಿಫ್ರೆನ್ಸ್ ಏನಂತ ಕೇಳ್ತೀರಾ ತುಂಬ ಜನ. ಆಪ್ಷನ್ 1 ಮತ್ತು ಆಪ್ಷನ್ 2 ಅಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ, ಈಗ ಚಾಯ್ಸ್ 2 ಮಾಡಿದವರು ಈಗ ಒಂದು ಕಾಲೇಜ್ ಇಟ್ಟಿರ್ತಾರೆ, 1, 2, 3, 4 ಈ ರೀತಿ ಇಟ್ಟಿರ್ತಾರೆ. ಫಸ್ಟ್ SAB, BMCRI, BMC, KIMSU, KMC, MMC. ಓಕೆ, ಈಗ ನಿಮಗೆ ಕಾಲೇಜ್ ಬಂದು KMC ಅಲಾಟ್ ಆಯಿತು, ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿ ಆಯ್ತಲ್ಲ, ಅದು ಅಲಾಟ್ ಆಯಿತು. ಈಗ ನೆಕ್ಸ್ಟು ಆಪ್ಷನ್ 2 ಚೂಸ್ ಮಾಡಿದ್ರೆ ನಿಮಗೆ ಕೆಳಗಿರೋ ಆಪ್ಷನ್ಸ್ ಏನಿರುತ್ತೆ ಇದೆಲ್ಲ ಕಟ್ ಆಗುತ್ತೆ. MMC ಇನ್ನು ನಿಮಗೆ ಸಿಗಲ್ಲ. KMC ನೆಕ್ಸ್ಟ್ ರೌಂಡ್ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಇವೆರಡು ಅಷ್ಟೇ ಸಿಗೋಂಥದ್ದು. ಓಕೆ, ಕೆಳಗಡೆ ಇರೋದು ಯಾವುದೇ ಕಾರಣಕ್ಕೂ ಸಿಗಲ್ಲ. ಅದೇ ಆಪ್ಷನ್ 3 ಅಲ್ಲಿ ಸೇಮ್ SAB, BMCRI, ಸೆಕೆಂಡ್ BMC, ಥರ್ಡ್ KMC, ಫೋರ್ತ್ MMC ಇರುತ್ತೆ ಅಂದ್ಕೊಳ್ಳಿ. ನಿಮಗೀಗ BMC ಅಲಾಟ್ ಆಯಿತು, ಬಟ್ ನಿಮಗೆ BMC ಇಷ್ಟ ಇಲ್ಲಪ್ಪ, ಇದು ಹಾಗೆ ಹೇಳ್ತಿರೋದು ರ್ಯಾಂಡಮ್ ಎಕ್ಸಾಂಪಲ್ ಅಷ್ಟೇ. BMC ಇಷ್ಟ ಇಲ್ಲ, ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದ್ರೆ ಇದು ಹೋಗ್ಬಿಡುತ್ತೆ BMC. ಇನ್ನು ಮಿಕ್ಕಿದೆಲ್ಲ ಆಪ್ಷನ್ಸ್ ಇರುತ್ತೆ, ಲೈಕ್ ಇವೆಲ್ಲ ಇರುತ್ತೆ. ಇದನ್ನ ನೀವು ಆಲ್ಟರ್ನೇಟ್ ಹೇಗೆ ಬೇಕಾದ್ರೂ ಮಾಡ್ಬೋದು. ಓಕೆ, ಫೋರ್ತ್ ಆಪ್ಷನ್ ತಂದು ಫಸ್ಟ್ ಇಡ್ಬೋದು, ಥರ್ಡ್ ಆಪ್ಷನ್ ತಂದು ಫಸ್ಟ್ ಇಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇದು ಆಪ್ಷನ್ ಎಂಟ್ರಿ ಟೈಮಲ್ಲಿ ಸೆಕೆಂಡ್ ಆಪ್ಷನ್ ಮತ್ತು ಥರ್ಡ್ ಆಪ್ಷನ್ ಮೇಲೆ ಡಿಫ್ರೆನ್ಸ್ ಇರುವಂಥದ್ದು. ನೆಕ್ಸ್ಟು ಸೆಕೆಂಡ್ ರೌಂಡ್ಗೆ ಇವರು ಎಕ್ಸಿಟ್ ಆದರೂ, ಫಸ್ಟ್ ಆಪ್ಷನ್ ಫೋರ್ತ್ ಆಪ್ಷನ್ ಎಕ್ಸಿಟ್ ಆದರೂ, ಈಗ ಸೆಕೆಂಡ್ ರೌಂಡ್ಗೆ ಸೆಕೆಂಡ್ ಆಪ್ಷನ್ ಮತ್ತು ಥರ್ಡ್ ಆಪ್ಷನ್ ಕೊಟ್ಟವರು ಹೋಗ್ತಾರೆ. ಓಕೆ, ಇವರಿಬ್ರು ಸೆಕೆಂಡ್ ರೌಂಡಿಗೆ ಬಂದಮೇಲೆ ಸೆಕೆಂಡ್ ರೌಂಡಲ್ಲಿ ನೆಕ್ಸ್ಟು ಮತ್ತೆ ಕಾಲೇಜ್ ಅಲಾಟ್ ಆದಮೇಲೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದರಲ್ಲಿ ಏನಪ್ಪ ಅಂದರೆ ಚಾಯ್ಸ್ 2 ಯಾರೂ ತಗೊಳ್ಳಲ್ಲ, ಚಾಯ್ಸ್ 1 ತಗೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗಿಬಿಡ್ತಾರೆ. ಯಾಕೆಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ಸ್ ಮಿಕ್ಕಿರುತ್ತಾ ಇಲ್ವಾ ಅಂತ ಯಾರಿಗೂ ಹೇಳಕ್ಕೆ ಬರಲ್ಲ. ಓಕೆ, ಅವ್ರು ಸೀಟ್ ಮ್ಯಾಟ್ರಿಕ್ಸ್ ಬಿಡೋಕ್ಕೂ ಮುಂಚೆ ಏನೂ ಹೇಳೋಕ್ಕಾಗಲ್ಲ. ಮತ್ತು ಇನ್ನೊಂದು ಹೇಳೋದು
ಮತ್ತು ನೀವು ಈ ಸೀಕ್ರೆಟ್ ಕೀ ಇರುತ್ತಲ್ಲ, ಇದನ್ನ ಯಾರ ಜೊತೆನೂ ಏನಕ್ಕೆ ಶೇರ್ ಮಾಡಬಾರ್ದು ಅಂದರೆ, ಈಗ ನೀವು ಒಂದಷ್ಟು ಸ್ಕೋರ್ ಬಂದಿರುತ್ತೆ, ಲೈಕ್ 470 460 ಎಲ್ಲ ಬಂದಿರುತ್ತೆ. ಲಾಸ್ಟಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಹೋಗ್ಬಿಟ್ಟು ಈ ವರ್ಷ ಕಾಲೇಜ್ ಆಗಲ್ಲ, ನಾನು ಹೋಗ್ಬಿಡ್ತೀನಿ, ಕೌನ್ಸಿಲಿಂಗ್ ಅರ್ಧಂಬರ್ಧ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಗೆ ಯಾರಿಗಾದರೂ ಇಲ್ಲ ನಿಮ್ಮ ರಿಲೇಟಿವ್ಸ್ಗೆ ಯಾರಾದರೂ ಕೊಟ್ಬಿಟ್ಟು ಹೋಗ್ಬಿಡ್ತೀರಾ, ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ. ಈಗ ಅವರು ನಿಮ್ಮದು ಕೌನ್ಸಿಲಿಂಗ್ ಮಾಡಿಸುವಾಗ ಅವರು ಕೆಳಗಡೆ ಇರೋ ಎಲ್ಲ ಲೋ ಕಾಲೇಜಸ್ ಎಲ್ಲನೂ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಅವ್ರ ಸೀಕ್ರೆಟ್ ಕೀ ಅವ್ರ ಹತ್ರ ಇರುತ್ತಲ್ಲ, ಅವ್ರು ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಅವರು ಅವ್ನು ಓದ್ನಲ್ಲ ಬಿಡು ಅಂತ ಅವರು ತಲೆ ಕೆಡ್ಸ್ಕೊಳ್ಳಲ್ಲ, ನೀವು ತಲೆ ಕೆಡ್ಸ್ಕೊಳ್ಳಲ್ಲ. ನೆಕ್ಸ್ಟ್ ಏನಾದ್ರು ಸೀಟ್ ಅಲಾಟ್ ಆಗ್ಬಿಡ್ತು. ಓಕೆ, ಸೀಟ್ ಅಲಾಟ್ ಆದಮೇಲೆ ಏನು ಮಾಡಬೇಕು? ನಿಮ್ಗೆ ಸೀಟ್ ಅಲಾಟ್ ಆಗಿದೆ, ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ಏನಾಗುತ್ತೆ ಪ್ರಾಬ್ಲಮು? ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗೇ ಕೂರಿಸಲ್ಲ, ನಿಮ್ಮನ್ನ ಓದಿರೋದೇ ವೇಸ್ಟ್ ಆಗೋಗುತ್ತೆ. ಅರ್ಥ ಆಯ್ತಾ? ಸೀಟ್ ಅಲಾಟ್ ಆದರೆ ಆ ಸೀಟ್ಗೆ ನೀವು ಹೋಗಿ ರಿಪೋರ್ಟ್ ಮಾಡಲೇಬೇಕು. ಏನಾದರೂ ಸೀಟ್ ಅಲಾಟ್ ಆಗಲಿ ಅಂದರೆ ಪ್ರಾಬ್ಲಮ್ ಇಲ್ಲ. ಸೀಟ್ ಅಲಾಟ್ ಆಯಿತು ಅಂದರೆ ನೀವು ಅದನ್ನ ಏನೇನು ಪ್ರೊಸೀಜರ್ಸ್ ಇದೆ ಅದು ಮಾಡಲೇಬೇಕು. ನೀವು ಪ್ರೊಸೀಜರ್ ಮಾಡ್ದೇ ನೀವು ಮತ್ತೆ ಡ್ರಾಪ್ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ನಿಮ್ಮ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ ಕೆಗೆ. ಸೊ ಅದಕ್ಕೆ ಹೇಳ್ತಿರೋದು, ಸೀಕ್ರೆಟ್ ಕೀ ಏನಿರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ರೌಂಡ್ ಬಂತು ಅಂದರೆ, ಸೆಕೆಂಡ್ ರೌಂಡಲ್ಲಿ ಥರ್ಡ್ ಆಪ್ಷನ್ನು ಸೆಕೆಂಡ್ ಆಪ್ಷನ್ ಎಲ್ಲ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದು ಯಾರು, ಮತ್ತು ಸೆಕೆಂಡ್ ಚಾಯ್ಸ್ ಥರ್ಡ್ ಚಾಯ್ಸ್ ಮಾಡಿರೋದು. ಇಲ್ಲಿ ಇದರಲ್ಲೂ ಸೇಮ್ ಪ್ರೊಸೀಜರ್. ಇಲ್ಲಿ ಹೋಲ್ಡ್ ಮಾಡಲ್ಲ, ಇದರಲ್ಲಿ ಹೋಲ್ಡ್ ಮಾಡ್ಬೋದು, ಹೋಲ್ಡಿಂಗ್ ದಿ ಅಲಾಟೆಡ್ ಸೀಟ್. ಬಟ್ ಇದರಲ್ಲಿ ಸೀಟು ಚೆನ್ನಾಗಿರೋದು ಅಲಾಟ್ ಆಗುತ್ತಾ ಇಲ್ಲ ಏನೂ ಗೊತ್ತಾಗಲ್ಲ ಇದರಲ್ಲಿ. ಅದಕ್ಕೆ ಫಸ್ಟ್ ಚಾಯ್ಸ್ ಚೂಸ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಎಲ್ಲ ಎಕ್ಸಿಟ್ ಆಗೋಗ್ತಾರೆ. ಈವನ್ ಫೋರ್ತ್ ಚಾಯ್ಸ್ ಇರೋದೇ ಇಲ್ಲ, ಸ್ಟೂಡೆಂಟ್ಸು ಇದರಲ್ಲೂ ಎಕ್ಸಿಟ್ ಆಗ್ಬೋದು. ಮತ್ತು ಫಸ್ಟ್ ರೌಂಡಲ್ಲಿ ನಾನೊಂದು ಹೇಳೋದು ಮತ್ತೆ, ಸೀಟ್ ನಾಟ್ ಅಲೋಟೆಡ್. ಓಕೆ, ಫಸ್ಟ್ ರೌಂಡಲ್ಲಿ ವೆಯ್ಟ್ ಫಾರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಇವರು ಸೀಟ್ ಯಾರ್ಯಾರಿಗೆ ಅಲಾಟ್ ಆಗಿರಲ್ಲ ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಸೆಕೆಂಡ್ ರೌಂಡ್ಗೆ. ಸೀಟ್ ಅಲಾಟ್ ಆಗಿರೋರು ಈ ರೀತಿ 4 ಆಪ್ಷನ್ ಇಟ್ಕೋಬೇಕಾಗುತ್ತೆ. ಓಕೆ, ಈಗ ಅದೇ ರೀತಿ ಈಗ ನೆಕ್ಸ್ಟ್ ರೌಂಡ್ ಬಂದರೆ ಅದರಲ್ಲೂ ಅಷ್ಟೇ, ಸೀಟ್ ಅಲೋಟೇ ಆಗಿಲ್ಲ ಅಂದವರು ಇಲ್ಲಿ ಬಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇಲ್ಲ ಥರ್ಡ್ ರೌಂಡ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆಫ್ಟರ್ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ದೇರ್ ವಿಲ್ ನಾಟ್ ಬಿ ಎನಿ ಚಾಯ್ಸ್ ಟು ಸೆಲೆಕ್ಟ್. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕಂಪಲ್ಸರಿಲಿ ಜಾಯಿನ್ ದಿ ಕಾಲೇಜ್. ಓಕೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಕಂಪಲ್ಸರಿ ಕಾಲೇಜಿಗೆ ಜಾಯ್ನ್ ಆಗಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಅದಕ್ಕೆ ಹೇಳಿರೋದು. ಇವಾಗ ಒಂದು ಅರ್ಥ ಆಯ್ತಲ್ವಾ ಪ್ರೊಸೀಜರು? ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ನೆಕ್ಸ್ಟು ಸ್ಟೇ ವೇಕೆನ್ಸಿ ಅದು ನಡಿಬೋದು, ನಡೀದೇವ್ರಿಲ್ಲ. ಫಸ್ಟ್ ರೌಂಡ್ಗೆ ಮುಂಚೆ ಮಾಕ್ ಇರುತ್ತೆ, ಮಾಕಲ್ಲಿ ಗ್ರೇಸ್ ಬಾಲ್ ಆಡ್ತೀರಾ. ನೆಕ್ಸ್ಟು ಕಾಲೇಜ್ ಅಲಾಟ್ ಆಗುತ್ತೆ, ಅಡ್ಮಿಷನ್ ತಗೊಳ್ಳಲ್ಲ. ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಒಳ್ಳೆ ಕಾಲೇಜ್ ಸಿಗಲಿ ಅಂತ. ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗೋಗ್ತೀರಾ. ಇಷ್ಟೇ ನಿಮ್ಮ ಪ್ರೊಸೀಜರು. ಜಾಸ್ತಿ ಇನ್ನೂ ರಿಸ್ಕ್ ತಗೊಳಕ್ಕೆ ಹೋಗ್ಬಾರ್ದು. ಈಗ ನಿಮಗೆ ಒಂದಷ್ಟು ಬ್ರೀಫ್ ಐಡಿಯಾಗಳು ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನೆಕ್ಸ್ಟು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಲೈಕ್ ಈಗ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳ್ತಾರೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ವೆರಿಫಿಕೇಷನ್ ಸ್ಲಿಪ್ ಮೇಲೆ ಒಂದು ವೀಡಿಯೋ ಮಾಡಿ ಏನೇನು ಕ್ರೆಡೆನ್ಷಿಯಲ್ಸ್ ಇರಬೇಕು ಆ ರೀತಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಂಜುನಾಥ್ ಅಂತ, ಅವನು RV ಕಾಲೇಜ್ CS ಥರ್ಡ್ ಇಯರ್ ಸ್ಟೂಡೆಂಟ್. ಓಕೆ, ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ಸ್ ಎಲ್ಲ ಇವ್ನು ನೋಡ್ಕೊಳ್ತಾನೆ. ಓಕೆ, ಇವಾಗ ಸದ್ಯಕ್ಕೆ ಕೌನ್ಸಿಲಿಂಗ್ ಎಲ್ಲ ನಾನು ಏನೇನು ಮಾಡಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೈಕ್ ಅಪ್ಡೇಟ್ಸ್ ಎಲ್ಲ ದಿನ ಏನೇನು ಇರಬೇಕು, ಕ್ರೆಡೆನ್ಷಿಯಲ್ಸ್ ಏನೇನು ಇರಬೇಕು, ಪ್ರತಿಯೊಂದು ಎಕ್ಸ್ಪ್ಲನೇಷನ್ ನಮ್ಮ ಮಂಜುನಾಥ್ ಮಾಡ್ಕೊಡ್ತಾನೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ನಿಮಗೆ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಇದೇ ರೀತಿ ನಿಮಗೆ ಅಪ್ಡೇಟ್ಸ್ಗಳು ಬರ್ತಾ ಇರಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯೂಸ್ಗೆ ಬಂದೇ ಬರುತ್ತೆ ಕೌನ್ಸಿಲಿಂಗ್ ಆಗೋವರೆಗೂ. ಕೌನ್ಸಿಲಿಂಗ್ ಆದಮೇಲೆ ನೀವು ಬೇಕಾದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಎವ್ರಿವನ್. ನಿಮ್ಗೆ ಯಾರ್ಯಾರು ಗೊತ್ತು ಅವ್ರಿಗೆಲ್ಲ ಶೇರ್ ಮಾಡಿ, ಕೌನ್ಸಿಲಿಂಗ್ ಬಗ್ಗೆ ಗೊತ್ತಿಲ್ಲ ಅಂದರೆ. ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.